ವಿದ್ಯಾರ್ಥಿಗಳೇ, 7ನೇ ತರಗತಿ ಗಣಿತ, ಅದರಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಎನ್ನುವ ಪಾಠದ ಅಭ್ಯಾಸ 11.1ರ 5ರಿಂದ 8ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 5ನೇ ಲೆಕ್ಕ, ಚೌಕಾಕಾರದ ತೋಟದ ವಿಸ್ತೀರ್ಣವು ಆಯತಾಕಾರದ ತೋಟದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಚೌಕಾಕಾರದ ತೋಟದ ಬಾಹುವಿನ ಉದ್ದ 60 ಮೀಟರ್ ಮತ್ತು ಆಯತಾಕಾರದ ತೋಟದ ಉದ್ದ 90 ಮೀಟರ್ ಆದರೆ ಆಯತಾಕಾರದ ತೋಟದ ಅಗಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಚೌಕಾಕಾರದ ತೋಟದ ಬಾಹುವಿನ ಉದ್ದ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. ಮತ್ತು ಆಯತಾಕಾರದ ತೋಟದ ಉದ್ದ 90 ಮೀಟರ್ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. ನೋಡಿ, ಯಾವುದು ಚೌಕಾಕಾರದ ತೋಟದ ಬಾಹುವಿನ ಉದ್ದ 60 ಮೀಟ್ರು, ಆಯತಾಕಾರದ ತೋಟದ ಉದ್ದ 90 ಮೀಟ್ರ್ ಬರ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು, ಚೌಕಾಕಾರದ ತೋಟದ ವಿಸ್ತೀರ್ಣ ಆಯತಾಕಾರದ ತೋಟದ ವಿಸ್ತೀರ್ಣಕ್ಕೆ ಸಮನಾಗಿದೆ ಅಂತ. ಅದನ್ನು ಬರ್ಕೊಂಬಿಡೋಣ. ಚೌಕಾಕಾರದ ತೋಟದ ವಿಸ್ತೀರ್ಣ ಇದು ಆಯತಾಕಾರದ ತೋಟದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತಂತೆ. ಈಗ ಚೌಕಾಕಾರದ ತೋಟದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಏನು, ಬಾಹು ಇಂಟು ಬಾಹು, ಹೌದಾ, ಬಾಹು ಇಂಟು ಬಾಹು. ಅದೇ ರೀತಿ ಆಯತದ ವಿಸ್ತೀರ್ಣ ಏನು, ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ. ಈಗ ಚೌಕಾಕಾರದ ಬಾಹು ಎಷ್ಟಂತೆ, 60 ಇಂಟು 60, ಅದನ್ನು ಬರ್ಕೊಡೋದು, 60 ಇಂಟು 60. ಈಗ ಇದರ ಉದ್ದ, ತೋಟದ ಉದ್ದ ಕೊಟ್ಟಿದ್ದಾರೆ ಎಷ್ಟು, ಆಯತಾಕಾರದ ತೋಟದ ಉದ್ದ 90 ಮೀಟ್ರ್ ಅಂತೆ. ಅಗಲ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಈಗ ಹೊರೆ ಗುಣಾಕಾರ ಮಾಡೋಣ. ಹೊರೆ ಗುಣಾಕಾರ ಮಾಡಿದ್ರೆ 60 ಇಂಟು 60 ಬೈ 90 ಇಸ್ ಈಕ್ವಲ್ ಟು ಅಗಲ. ಸೊ ನೋಡಿ, 10 ಹೋಯಿತು. ಆಗ 6 36 ಅಂದರೆ 360 ಬೈ 9. ಸೊ ದೇರ್ ಫಾರ್ ಅಗಲ ಈಸ್ ಈಕ್ವಲ್ ಟು 360 ಬೈ 9. ಈಗ ನೋಡಿ, 9 1 9 4. ಸೊ ದೇರ್ ಫಾರ್ ಅಗಲ ಈಸ್ ಈಕ್ವಲ್ ಟು 40 ಏನಿದು, ಮೀಟ್ರ್ ಸೆಂಟಿಮೀಟ್ರ್ ಮೀಟರ್. ಸೊ ಹಾಗಾದರೆ ಇಲ್ಲೇನು ಕೇಳಿದ್ದಾರೆ, ಆಯತಾಕಾರದ ತೋಟದ ಅಗಲ ಎಷ್ಟು, 40 ಮೀಟರ್ ಅಂತ ಬರೆದ್ರೆ ಮುಗಿಯುತ್ತೆ. ನೋಡಿ, ಬರೆದಿದ್ದೀನಿ, ಇಲ್ಲಿ ಈ ರೀತಿ ಬರೆದ್ರೆ ಮುಗಿಯುತ್ತೆ. 6ನೇ ಲೆಕ್ಕ, ಒಂದು ತಂತಿಯು ಆಯತಾಕಾರದಲ್ಲಿದೆ, ಅದರ ಉದ್ದ 40 ಸೆಂಟಿಮೀಟರ್ ಮತ್ತು ಅಗಲ 22 ಸೆಂಟಿಮೀಟರ್ ಇದೆ. ಇದೇ ತಂತಿಯನ್ನು ಚೌಕಾಕಾರಕ್ಕೆ ಭಾಗಿಸಿದರೆ ಅದರ ಪ್ರತಿ ಬಾಹುವಿನ ಉದ್ದ ಎಷ್ಟಾಗುತ್ತದೆ ಹಾಗೂ ಯಾವ ಆಕೃತಿಯು ಎಷ್ಟು ವಿಸ್ತೀರ್ಣವನ್ನು ಆವರಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ತಂತಿ ಯಾವ ಆಕಾರದಲ್ಲಿದೆಯಂತೆ, ಆಯತಾಕಾರದಲ್ಲಿದೆಯಂತೆ, ಹೌದಾ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನಾವು ಈ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಚೌಕದ ಸುತ್ತಳತೆಗೆ ಸಮನಾಗಿದೆಯಂತೆ, ಹೌದಾ. ಹಾಗಾಗಿ ನೋಡಿ, ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ಆಯತದ ಸುತ್ತಳತೆ ಅಂತ ಇದೆ. ಈಗ ಚೌಕದ ಸುತ್ತಳತೆ ಸೂತ್ರ ಏನು, 4 ಇಂಟು ಬಾಹು, ಇದು ಆಯತದ ಸುತ್ತಳತೆ ಏನು, 2 ಇಂಟು ಉದ್ದ ಪ್ಲಸ್ ಅಗಲ, 2 ಇಂಟು ಉದ್ದ ಪ್ಲಸ್ ಅಗಲ. ಈಗ ಇದು 4 ಇಂಟು ಬಾಹು, ಹಾಗೆ ಬರ್ಕೊಳ್ಳೋಣ, ಇದು ಗೊತ್ತಿಲ್ಲ ನಮಗೆ. ಈಗ 2 ಇಂಟು ಉದ್ದ ಎಷ್ಟು, ಉದ್ದ ಕೊಟ್ಟಿದ್ದಾರೆ ನೋಡಿ 40, ಅಗಲ ಕೊಟ್ಟಿದ್ದಾರೆ ಏನು 22. ಸೊ ಅಲ್ಲಿಗೆ 2 ಇಂಟು 62 ಆಯಿತು, 2 ಇಂಟು 62 ಆಯಿತು. ಸೊ ಹಾಗಾಗಿ ಈಗ 4 ಇಂಟು ಬಾಹು ಇಸ್ ಈಕ್ವಲ್ ಟು 2 ಇಂಟು 62. ಈಗ ಹೊರೆ ಗುಣಾಕಾರ ಮಾಡಿಬಿಡೋಣ, ಅಲ್ಲಿಗೆ ಬಾಹು ಸಿಗುತ್ತೆ. ಅದ್ರ ಬಾಹು ಇದು, ಚೌಕದ ಬಾಹು ಇಸ್ ಈಕ್ವಲ್ ಟು 2 ಇಂಟು 62 ಬೈ 4. ಈಗ 2 1 2 2, ಅಲ್ಲಿಗೆ ಮುಂದಿನ ಸ್ಟೆಪ್ಪು 62 ಬೈ 2. ಈಗ 2 1 2 3 ಮತ್ತು 2 1, ಅಲ್ಲಿಗೆ ಬಾಹು ಎಷ್ಟು ಬರುತ್ತೆ, ಚೌಕದ ಬಾಹು ಎಷ್ಟು, 31 ಸೆಂಟಿಮೀಟರ್ ಬರುತ್ತೆ. ಈಗ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣವನ್ನು ಆವರಿಸುತ್ತೆ ಅಂತ ಕೇಳಿದರೆ ನಾವೇನು ಮಾಡೋಣ, ಅದಕ್ಕೆ ಫಸ್ಟ್ ಚೌಕದ ವಿಸ್ತೀರ್ಣ ಮತ್ತು ಆಯತದ ವಿಸ್ತೀರ್ಣ ಬರ್ಕೊಳ್ಳೋಣ. ಚೌಕದ ವಿಸ್ತೀರ್ಣ ಸೂತ್ರ ಏನು, ಬಾಹು ಇಂಟು ಬಾಹು, ಇದ್ರ ಬಾಹು ಈಗ ತಾನೇ ಕಂಡುಹಿಡಿದ್ವಿ ನಾವು, ಎಷ್ಟು, 31 ಇಂಟು 31. ಅಲ್ಲಿ ಗುಣಿಸೋಣ. ನೋಡಿ, ಈ ಕಡೆ ಗುಣಿಸ್ತೀನಿ ನಾನು, 31 ಇಂಟು 31, ಅಲ್ಲಿಗೆ 31 31 ಕರೆಕ್ಟಾ. ನೆಕ್ಸ್ಟ್ 3 1 3, ನೆಕ್ಸ್ಟ್ 3 3 9, ಅಲ್ಲಿಗೆ 1 6 9, ಅಲ್ಲಿಗೆ ಎಷ್ಟು ಬಂತು, 961 ಸೆಂಟಿಮೀಟ್ರ್ ಸ್ಕ್ವೇರ್ ಬಂತು. ಇದು ಚೌಕದ ವಿಸ್ತೀರ್ಣ. ಈಗ ಆಯತದ ವಿಸ್ತೀರ್ಣ ಕಂಡುಹಿಡಿಯೋಣ. ಅದೇ ರೀತಿ ಆಯತದ ವಿಸ್ತೀರ್ಣ ಏನು ಸೂತ್ರ, ಉದ್ದ ಇಂಟು ಅಗಲ,
ಸೊ ಉದ್ದ ಅಂತಂದರೆ ಎಷ್ಟು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉದ್ದ 40, ಅಗಲ ಇಲ್ಲಿ ಕೊಟ್ಟಿದ್ದಾರೆ 22. ಸೊ ಇವೆರಡನ್ನು ಗುಣಿಸೋಣ ನಾವು. ಅಲ್ಲಿಗೆ 22 × 40 ಗುಣಿಸಿದ್ರೆ ನೋಡಿ 4 2 8, 4 2 8 0, ಅಲ್ಲಿಗೆ 880 ಸೆಂಟಿಮೀಟ್ರ್ ಸ್ಕ್ವೇರ್. ಸೊ ಹಾಗಾದರೆ ಯಾವ್ದು ದೊಡ್ಡದು? ಇದರಲ್ಲಿ ಚೌಕದ ವಿಸ್ತೀರ್ಣ ದೊಡ್ಡದು. ಹಾಗಾಗಿ ದೇರ್ ಫಾರ್ ಎರಡನ್ನೂ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಈ ಚೌಕ ಏನಿದೆ ಅದು ಹೆಚ್ಚು ವಿಸ್ತೀರ್ಣವನ್ನು ಆವರಿಸುತ್ತೆ ಅಂತ ನಾವು ಹೇಳ್ಬೋದು. ಸೊ ನೋಡಿ, ಈ ರೀತಿ ಬರೆದ್ರೆ ಮುಗಿಯುತ್ತೆ. 7ನೇ ಲೆಕ್ಕ, ಆಯತದ ಸುತ್ತಳತೆ 130 ಸೆಂಟಿಮೀಟರ್ ಇದೆ. ಆಯತದ ಅಗಲ 30 ಸೆಂಟಿಮೀಟರ್ ಆಗಿದ್ದರೆ ಅದರ ಉದ್ದ ಎಷ್ಟು ಹಾಗೂ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ಆಯತದ ಸುತ್ತಳತೆ ಎಷ್ಟಿದೆ ಅದನ್ನು ಬರ್ಕೊಂಬಿಡೋಣ. ಆಯತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 130 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಆಯತದ ಸುತ್ತಳತೆ ಸೂತ್ರ ಗೊತ್ತಿದೆ ನಮಗೇನು, 2 × ಉದ್ದ ಪ್ಲಸ್ ಅಗಲ ಅಂತ. 2 × ಉದ್ದ ಪ್ಲಸ್ ಅಗಲ ದಟ್ ಈಸ್ ಈಕ್ವಲ್ ಟು 130. ಈಗ ಹೊರೆ ಗುಣಾಕಾರ ಮಾಡೋಣ. ಅಲ್ಲಿಗೆ ಉದ್ದ ಪ್ಲಸ್ ಅಗಲ ಇಸ್ ಈಕ್ವಲ್ ಟು 130/2 ಅಂತ. ಅದಾ, ಈಗ ಉದ್ದ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಉದ್ದ ಗೊತ್ತಿಲ್ಲ. ಅಗಲ ಕೊಟ್ಟಿದ್ದಾರೆ. ಎಲ್ಲಿದೆ? ಇಲ್ಲಿದೆ. ಎಷ್ಟಂತೆ? 30 ಸೆಂಟಿಮೀಟ್ರ್ ಅಂತೆ. ಸೊ ಈಗ 130ಅನ್ನು 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 265 ಅಲ್ವಾ? ಈಗ 30ನ ರಿಂದ ಆ ಕಡೆ ಕಳಿಸೋಣ. ಆಗ ಉದ್ದ ಇಸ್ ಈಕ್ವಲ್ ಟು 65 - 30. ಆಗ ಉದ್ದ ಇಸ್ ಈಕ್ವಲ್ ಟು 65ರಲ್ಲಿ 30 ಹೋದರೆ ಎಷ್ಟು? 35. ಇದೇನಿದು? ಸೆಂಟಿಮೀಟರ್. ಕಾರಣ ಸೆಂಟಿಮೀಟ್ರಲ್ಲಿರೋದ್ರಿಂದ ಸೆಂಟಿಮೀಟ್ರ್ ಇದು ಉದ್ದ. ಈಗ ನಾವೇನು ಮಾಡೋಣ, ಇನ್ನೊಂದೇನು ಕಂಡುಹಿಡಿದ್ರೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈಗ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಸೂತ್ರ ಅದು ಗೊತ್ತಿದೆ, ಉದ್ದ × ಅಗಲ. ಉದ್ದ ಅಂದರೆ ಈಗ ಕಂಡುಹಿಡ್ತಿದ್ದೀವಿ ಎಷ್ಟು? 35. ಅಗಲ ಅಂತಂದರೆ ಎಷ್ಟು? ಅಗಲ ಅವರೇ ಕೊಟ್ಟಿರ್ತಕ್ಕಂಥದ್ದು 30. ಈಗ ಗುಣಿಸ್ಬಿಡೋಣ. ಹೌದಾ? 3 5 15ಕ್ಕೆ 5 10 1 3 3 9 1 10 1 0 ಇದೆ 0. ಇದು ಸೆಂಟಿಮೀಟ್ರ್ ಸ್ಕ್ವೇರ್. ಸೊ ಹಾಗಾದರೆ ಆಯತದ ವಿಸ್ತೀರ್ಣ ಎಷ್ಟು? 1050 ಸೆಂಟಿಮೀಟ್ರ್ ಸ್ಕ್ವೇರ್ ಆಗಿದೆ. 8ನೇ ಲೆಕ್ಕ, 2 ಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲದ ಬಾಗಿಲನ್ನು ಗೋಡೆಗೆ ಅಳವಡಿಸಿದೆ. ನೋಡಿ, ಇದು ಬಾಗಿಲು ಯಾವ ಆಕಾರ ಇದೆ? ಆಯತಾಕಾರ ಇದೆ. ಗೋಡೆಯ ಉದ್ದ 4.5. ಇದು ಗೋಡೆ ಉದ್ದ ಅಂತೆ. ಟೋಟ್ಲು ಬಾಗಿಲು ಸೇರಿಕೊಂಡಿದ್ದು 4.5 ಮೀಟ್ರ್ ಉದ್ದ. ಅದೇ ರೀತಿ ಅಗಲ, ಇಲ್ಲಿ ಅಗಲ 3.6 ಮೀಟ್ರ್ ಅಂತಿದ್ದು ಅಗಲ. ಪ್ರತಿ ಚದರ ಮೀಟ್ರಿಗೆ 20 ಮೀಟರ್ ಅಂದರೆ 20 ರೂಪಾಯಿ ಅಂತೆ. ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಎಷ್ಟು? ಪ್ರತಿ ಚದರ ಮೀಟ್ರಿಗೆ 20 ರೂಪಾಯಿ ಅಂತೆ. ಇಲ್ಲಿ ಏನಪ್ಪ ಇರೋದು ಟ್ರಿಕ್ಕು ಅಂತಂದರೆ, ಇಲ್ಲಿ ಬರೀ ಗೋಡೆಗೆ ಹಚ್ತಾರೆ, ಬಾಗಿಲಿಗೆ ಹಚ್ಚಲ್ಲ. ಆದರೆ ನಾವೇನು ಮಾಡಬೇಕು, ಬಾಗಿಲನ್ನು ಈ ಗೋಡೆಯಲ್ಲಿ ಕಳಿಬೇಕಾಗುತ್ತೆ ನಾವು. ಹಾಗಾಗಿ ನಾವೇನು ಮಾಡೋಣ, ಫಸ್ಟು ಆಯತಾಕಾರದ ಬಾಗಿಲಿನ ವಿಸ್ತೀರ್ಣವನ್ನು ಬರ್ಕೊಂಬಿಡೋಣ. ಏನು ಆಯತದ ವಿಸ್ತೀರ್ಣ? ಉದ್ದ × ಅಗಲ. ಏನಂತೆ? ಉದ್ದ 2 ಮೀಟ್ರು, ಅಗಲ ಏನಂತೆ? ಇಲ್ಲಿ ಕೊಟ್ಟಿರ್ತಾರೆ 1. ಸೊ 2 ಅಂದರೆ 2 ಮೀಟ್ರ್ ಸ್ಕ್ವೇರ್. ಇದು ಯಾವುದಿದು? ಆಯತಾಕಾರದ ಬಾಗಿಲಿನ ವಿಸ್ತೀರ್ಣ. ಈಗ ಏನು ಮಾಡೋಣ ಅಂತಂದರೆ, ಈಗ ಗೋಡೆಯ ವಿಸ್ತೀರ್ಣ ಕಂಡುಹಿಡ್ಕೊಂಬಿಡೋಣ. ಯಾವುದೋ ಬಾಗಿಲು ಸೇರಿದಂತೆ ಗೋಡೆಯ ವಿಸ್ತೀರ್ಣ. ನೋಡಿ, ಬಾಗಿಲು ಸೇರಿದಂತೆ ಗೋಡೆಯ ವಿಸ್ತೀರ್ಣ. ಇದು ಅಷ್ಟೇ ಆಯತಾಕಾರ ಇರೋದರಿಂದ ಉದ್ದ × ಅಗಲ ಇದರ ಸೂತ್ರ. ಇದ್ರ ಉದ್ದ ಎಷ್ಟು ಅವರೇ ಕೊಟ್ಟಿದ್ದಾರೆ ನೋಡಿ, ಎಷ್ಟು? 4.5 ಅಂತೆ. 4.5 × ಅಗಲ ಎಷ್ಟು? 3.6. ಸೊ ಇವೆರಡನ್ನು ಗುಣಿಸ್ಬಿಡೋಣ. ನೋಡಿ, ಈ ಕಡೆ ಗುಣಿಸ್ತೀನಿ ನಾನು. 4.5 × 3.6. ನೋಡಿ, 6 5 30ಕ್ಕೆ 0 10 3 4 6 24 3 27. ಬಿಡಿ ಸ್ಥಾನ ಬಿಡ್ತೀನಿ. ನೆಕ್ಸ್ಟ್ 3ರಿಂದ 3 5 15 10 1 4 3 12 1 13. ಅಲ್ಲಿಗೆ 0 7 5 12ಕ್ಕೆ ಹೌದಾ? 7 5 12 12ಕ್ಕೆ 2 10 1 2 1 3 3 3 6. ಇಲ್ಲಿ ಒಂದಿದೆ 1. ಅಲ್ಲಿಗೆ 16 20 ಬಂತು. ಪಾಯಿಂಟು ಇಲ್ಲೊಂದು ಸಂಖ್ಯೆ ಅದರಿಂದ ನಾವೇನು ಮಾಡ್ಬೋದು? 16.20 ಆಗತ್ತಿದು. 16.2 ಮೀಟ್ರ್ ಸ್ಕ್ವೇರ್ ಆಗುತ್ತೆ. 16.2
ಮೀಟ್ರ್ ಸ್ಕ್ವೇರ್ ಆಗುತ್ತೆ. ಈಗ ನಾವೇನು ಮಾಡೋಣ ಅಂತಂದರೆ ಬಾಗಿಲನ್ನು ಹೊರತುಪಡಿಸಿ ಗೋಡೆಯ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಬಿಡೋಣ. ಈಗ ಬಾಗಿಲನ್ನು ಬಿಟ್ಟು ಗೋಡೆಯ ವಿಸ್ತೀರ್ಣ ಅಂತಂದರೆ ಫಸ್ಟು ಗೋಡೆಯ ಒಟ್ಟು ವಿಸ್ತೀರ್ಣ ಎಷ್ಟು? 16.2. ಈಗ ಅದ್ರಾಗ ಬಾಗಿಲಿನ ವಿಸ್ತೀರ್ಣ ಕಂಡುಹಿಡಿದ್ಬಿಡೋಣ. ಬಾಗಿಲಿನ ವಿಸ್ತೀರ್ಣ ಕಳೆದ್ಬಿಡೋಣ. ಎಷ್ಟು ಬಾಗಿಲಿನ ವಿಸ್ತೀರ್ಣ? 2. ಸೊ 16.2ರಲ್ಲಿ 2 ಹೋದರೆ ಎಷ್ಟಾಗುತ್ತೆ? 14.2 ಮೀಟ್ರ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ ಬಾಗಿಲನ್ನು ಬಿಟ್ಟು ಗೋಡೆಯ ವಿಸ್ತೀರ್ಣ ಎಷ್ಟು? 14.2 ಮೀಟ್ರ್ ಸ್ಕ್ವೇರ್ ಆಗುತ್ತೆ. ಈಗ ನೋಡಿ, ಪ್ರತಿ ಚದರ ಮೀಟ್ರಿಗೆ 20ರಂತೆ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದನ್ನು ನಾನು ಬರ್ಕೊತೀನಿ ನೋಡಿರಿ. ನೋಡಿ, ಪ್ರತಿ ಚದರ ಮೀಟ್ರಿಗೆ 20 ರೂಪಾಯಿ ಅಂತೆ 14.2 ಮೀಟ್ರ್ ಸ್ಕ್ವೇರ್ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಎಷ್ಟು? 14.2 × 20. ಈಗ ನಾವೇನು ಮಾಡೋಣ, ಇದನ್ನು ಗುಣಿಸೋಣ. ನೋಡಿ, ಈ ಕಡೆ ಗುಣಿಸ್ತೀನಿ ನಾನು. 14.2 × 20, 2 2 4, 4 2 8, ಕರೆಕ್ಟಾ? 2 1 2, 0 ಇದೆ, 0 ಇಟ್ಟೆ. ಈಗ ಪಾಯಿಂಟ್ ಒಂದು ಸಂಖ್ಯೆ ಆದಮೇಲೆ ಇದೆ, ಒಂದು ಸಂಖ್ಯೆ ಆದಮೇಲೆ ಇಟ್ಬಿಟ್ರೆ ಮುಗೀತು. ಅಲ್ಲಿಗೆ ಎಷ್ಟು ಬರುತ್ತೆ? 284 ರೂಪಾಯಿ ಬರುತ್ತೆ. ಹಾಗಾದರೆ ಒಂದು ಚದರ ಮೀಟ್ರಿಗೆ 20 ರೂಪಾಯಿ ಅಂತೆ 14.2 ಮೀಟ್ರ್ ಸ್ಕ್ವೇರ್ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಎಷ್ಟು? 284 ರೂಪಾಯಿ ಆಗಿದೆ.